You know, the Lord says, even a mother may forget her child, but I will not forget you. ದೇವರ ವಾಕ್ಯ ಹೇಳುತ್ತೆ, ಒಬ್ಬ ತಾಯಿ ಮೊಲೆ ಕೂಸನ್ನ ಮರೆತು ಬಿಟ್ರು, ನಾನು ಮರೆಯೋದಿಲ್ಲ ಅಂತ. So, and then what does God do? ನಂತರ ದೇವರು ಏನ್ ಮಾಡಿದ್ರು? In Genesis 3, ಆದಿಕಾಂಡ 3ರಲ್ಲಿ, after cursing the serpent in verse 14, 14ನೇ ವಚನದಲ್ಲಿ ಆ ಸರ್ಪವನ್ನು ಶಪಿಸಿದ ನಂತರ he tells something that is going to happen in the future. ಮುಂದಿನ ಭವಿಷ್ಯದಲ್ಲಿ ನಡೆಯುವಂತ ಒಂದು ಕಾರ್ಯವನ್ನು ಅವ್ರು ಹೇಳ್ತಾರೆ. What Adam and Eve have done is a sin. ಆದಾಮ ಅವರು ಮಾಡಿದ್ದು ಒಂದು ಪಾಪ. But they are not going to suffer in hell for that. ಆ ಒಂದು ತಪ್ಪಿಗಾಗಿ ಅವರು ನರಕ ಯಾತನೆಯನ್ನು ಅನುಭವಿಸೋದಿಲ್ಲ. Because ಯಾಕಂದ್ರೆ verse 15, 15ನೇ ವಚನ, a child will be born through this woman. ಈ ಸ್ತ್ರೀಯಿಂದ ಒಂದು ಸಂತಾನ, not this woman, from a woman, ಒಬ್ಬ ಸ್ತ್ರೀಯಿಂದ ಸಂತಾನವನ್ನು ಹುಟ್ಟಲು, and that child, he tells Satan, verse 15, will crush your head. ಆ ಸಂತಾನವು ಆ ಸರ್ಪದ ತಲೆಯನ್ನು ಜಜ್ಜುತ್ತೆ. But you will hurt his feet. ಆದರೆ ನೀನು ಆತನ ಹಿಮ್ಮಡಿಯನ್ನ ಕಚ್ತೀಯ. That is a promise of the coming of Jesus Christ right there. ಅಲ್ಲೇ ಒಂದು ವಾಗ್ದಾನವನ್ನು ನಾವು ನೋಡ್ತೀವಿ ಯೇಸು ಸ್ವಾಮಿ ಬರುವಂತ ವಿಷಯದಲ್ಲಿ. So what do we see there in Genesis 3 when Adam and Eve sinned? ಆದಾಮ ಅವರು ಪಾಪ ಮಾಡಿದಾಗ ನಾವು ಆದಿಕಾಂಡ 3ರಲ್ಲಿ ಏನು ನೋಡ್ತೀವಿ? And they blame others. ಅವರು ಬೇರೆಯವರನ್ನ ದೂಷಿಸ್ತಾರೆ. Adam blames Eve, Eve blames the snake. ಹಾಗೆ ಆದಾಮನು ಹವ್ವಳನ್ನ, ಹವ್ವಳು ಸರ್ಪವನ್ನ. And finally God says, I will take the blame. ಆದ್ರೆ ಕಡೆಗೆ ಏನು ಹೇಳ್ತಾರೆ ದೇವರು, ನಾನು ಇದರ ಅಪವಾದವನ್ನು, I will send my son through a woman. ನಾನು ಒಬ್ಬ ಸ್ತ್ರೀಯ ಮುಖಾಂತರ ಒಬ್ಬ ಮಗನನ್ನ ಕೊಡ್ತೀನಿ. And the snake will bite its feet. ಆ ಒಂದು ಸರ್ಪವು ಆತನ ಹಿಮ್ಮಡಿಯನ್ನ ಕಚ್ಚುತ್ತೆ. That's speaking of the cross, where Jesus' feet were nailed to the cross. ಅದು ಶಿಲುಬೆಯ ವಿಷಯವಾಗಿ ಹೇಳ್ತಾ ಇದೆ, ಎಲ್ಲಿ ಆತನ ಕಾಲುಗಳು ಆಣೆಯಲ್ಲಿ ಮೊಳೆಯಲ್ಲಿ ಚುಚ್ಚಲ್ಪಡುತ್ತೆ. Says that you will bruise him on the heel. ಅಲ್ಲಿ ಹಿಮ್ಮಡಿಯಲ್ಲಿ ಆತನ ಕಚ್ಚಲ್ಪಡ್ತಾನೆ. And that's the Lord saying, I am going to take the blame. You're blaming each other, but I'll take the blame. ಇಲ್ಲಿ ನೀವಿಬ್ರು ಒಬ್ಬರನ್ನೊಬ್ಬರು ದೂಷಿಸ್ತಾ ಇದ್ದೀರಾ, ಆದರೆ ಆ ದೂಷಣೆಯನ್ನು ನಾನು ತೆಗೆದುಕೊಳ್ಳಿ. I will take the punishment. ನಾನು ಶಿಕ್ಷೆಯನ್ನು ತೆಗೆದುಕೊಳ್ತೀನಿ. And then he goes on to do something to illustrate that. ಅದನ್ನ ಆ ಚಿತ್ರಣವನ್ನ ತೋರಿಸಲಿಕ್ಕೆ ಅವರು ಒಂದು ಕಾರ್ಯವನ್ನ ಮಾಡ್ತಾರೆ. He made, verse 21, garments out of skin for Adam and Eve. ಆದಾಮ ಅವರಿಗೆ ಚರ್ಮದ ಅಂಗಿಗಳನ್ನು ಮಾಡಿದನು ಅಂತ ನಾವು ನೋಡ್ತೀವಿ. What did he do? ಏನು ಮಾಡಿದನು? He killed an animal. Otherwise how can he get the coat of skin? ಆ ಒಂದು ಚರ್ಮದ ಅಂಗಿಯನ್ನು ಪಡ್ಕೊಳ್ಳೋದು ಹೇಗೆ? ಆತನು ಒಂದು ಪ್ರಾಣಿಯನ್ನ ಸಾಯಿಸ್ತಾನೆ. So that's the first time that blood was shed. ಅಲ್ಲಿ ಮೊದಲ ಬಾರಿ ನಾವು ನೋಡ್ತೇವೆ ರಕ್ತವು ಸುರಿಯಲ್ಪಟ್ಟಿತ್ತು. And God himself did that. ದೇವರೇ ಆ ಕಾರ್ಯವನ್ನು ಮಾಡಿದ. God killed an animal and took off the skin. ದೇವರು ಆ ಒಂದು ಪ್ರಾಣಿಯನ್ನು ಸಾಯಿಸಿ ಅದರ ಚರ್ಮವನ್ನು ತೆಗೆದ. That was a picture of the sacrifice of Jesus Christ. ಅದು ಒಂದು ಚಿತ್ರಣ ಯೇಸು ಸ್ವಾಮಿ ಮಾಡಿದ ತ್ಯಾಗದ. Not only of the blood being shed for the sin of Adam and Eve, ಆದಾಮ ಅವರಿಗೆ ಅವರ ಪಾಪಕ್ಕೆ ಸುರಿಸಿದ ರಕ್ತ ಮಾತ್ರ ಅಲ್ಲ, also this righteousness of Jesus Christ being put upon us to cover us. ಆ ಯೇಸು ಸ್ವಾಮಿಯ ಆ ಒಂದು ನೀತಿಯನ್ನ ನಮ್ಮ ಮೇಲೆ ಧರಿಸುವ ಹಾಗೆ ಮಾಡಿದ. He covered them with the skin of the animal. ಆ ಒಂದು ಪ್ರಾಣಿಯ ಚರ್ಮದಿಂದ ಅವರನ್ನ ಮುಚ್ಚಿದನು. So you see, right in the beginning itself, the Lord told Adam and Eve, I've already made a provision for the forgiveness of your sin. ದೇವರು ಪ್ರಾರಂಭದಲ್ಲಿಯೇ ಅವರಿಗೆ ಒಂದು ಈ ಅವಧಾನವನ್ನು ಮಾಡಿದ್ದಾರೆ. ದೇವರು ಈ ಪಾಪಕ್ಕಾಗಿ ನಿಮಗೆ ಒಂದು ಸಹಾಯ ಮಾಡ್ತೀನಿ ಅಂತ. That's not something suddenly God thought of at that time. ಅದು ತಕ್ಷಣವೇ ದೇವರು ಯೋಚನೆ ಮಾಡಿದ ಕಾರ್ಯವಲ್ಲ ಅದು. God knows the future from the beginning. ದೇವರು ಆ ಮುಂದಿನ ಭವಿಷ್ಯವನ್ನ ಪ್ರಾರಂಭದಿಂದನೇ ನೋಡ್ತಾರೆ. So before he created the head of the angels, he knew the angel will sin. ಆ ಒಂದು ದೇವದೂತರನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲೇ ದೇವರಿಗೆ ಗೊತ್ತಿತ್ತು ಅವರು ಪಾಪವನ್ನು ಮಾಡ್ತಾರೆ ಅಂತ. Before he created Adam and Eve, he knew they would sin.
ಆದಾಮ ಅವರು ಸೃಷ್ಟಿ ಮಾಡೋ ಮೊದಲನೇ ದೇವರಿಗೆ ಗೊತ್ತಿತ್ತು ಇವರು ಪಾಪ ಮಾಡಬಹುದು. Some people ask this question. ಕೆಲವರು ಈ ಪ್ರಶ್ನೆಯನ್ನ ಕೇಳ್ತಾರೆ, why didn't God send his son to die for the sin of Satan? ಯಾಕೆ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟನು ಸೈತಾನನ ಪಾಪಕ್ಕಾಗಿ ಅಂತ? When he sinned, just like Adam sinned later on, ಆದಾಮನು ನಂತರ ಪಾಪ ಮಾಡಿದನು, ಹಾಗೆ ಸೈತಾನನು ಕೂಡ ದೇವದೂತನು ಕೂಡ ಪಾಪ ಮಾಡಿದ. I think there is one big difference. ಅಲ್ಲಿ ಒಂದು ಮುಖ್ಯ ಉದ್ದೇಶವಿದೆ. Can you think of the difference between the angels, chief angels sin and Adam's sin? ಇಲ್ಲಿ ಒಂದು ವ್ಯತ್ಯಾಸ ಇದೆ ಆ ಒಂದು ಮಹಾ ದೇವದೂತನು ಮಾಡಿದ ಪಾಪಕ್ಕೂ ಆದಾಮನು ಮಾಡಿದ ಪಾಪಕ್ಕೆ. The chief angel sinned on his own. Nobody else tempted him. ಇಲ್ಲಿ ಆ ಮಹಾ ದೇವದೂತನು ತಾನಾಗಿಯೇ ಪಾಪವನ್ನು ಮಾಡಿದನು. Adam was tempted by somebody else to sin. ಆದರೆ ಆದಾಮನು ಇನ್ನೊಬ್ಬರಿಂದ ಪ್ರಚೋದಿಸಲ್ಪಟ್ಟು ಪಾಪ ಮಾಡಿದನು. There is a difference. ಅಲ್ಲಿ ವ್ಯತ್ಯಾಸವಿದೆ. When a person himself goes and does something, and when somebody is deceived by somebody into doing something. ಇಲ್ಲಿ ಒಬ್ಬ ವ್ಯಕ್ತಿ ತಾನಾಗಿಯೇ ಹೋಗಿ ಮಾಡುವಂತ ಪಾಪಕ್ಕೂ ಇನ್ನೊಬ್ಬ ವ್ಯಕ್ತಿ ಇತರರ ಪ್ರಚೋದನೆಯಿಂದ ಮಾಡುವಂತ ಪಾಪಕ್ಕೂ ವ್ಯತ್ಯಾಸವಿದೆ. And there's another reason. ಅದು ಇನ್ನೊಂದು ಕಾರಣ. The angels were not made in the image of God. ಅಲ್ಲಿ ದೇವದೂತರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟರು. But Adam was made in the image of God. ಆದರೆ ಆದಾಮನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟನು. That's why Jesus came for the human race and he did not come for the angels when they sinned. ಅದಕ್ಕಾಗಿ ಯೇಸು ಸ್ವಾಮಿ ಮನುಷ್ಯನು ಪಾಪ ಮಾಡಿದಾಗ ಬಂದನು, ದೇವದೂತನು ಪಾಪ ಮಾಡಿದಾಗ ಅವರಿಗಾಗಿ ಬರಲಿಲ್ಲ. See in the book of Hebrews, ಇಬ್ರಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ ಹೀಗೆ, and chapter 2. ಇಬ್ರಿಯ 2ನೇ ಅಧ್ಯಾಯದಲ್ಲಿ ಹೀಗೆ ನೋಡ್ತೇವೆ. Hebrews chapter 2, 2ನೇ ಅಧ್ಯಾಯ. He is talking about the defeat of Satan on the cross in verse 14. 14ನೇ ವಚನದಲ್ಲಿ ನಾವು ನೋಡ್ತೇವೆ ಸೈತಾನನ ಸೋಲು ಶಿಲುಬೆ ಮೇಲೆ ಹೇಗಾಯಿತು ಅಂತ. Since the children share flesh and blood, that is the entire children of Adam, Jesus also took part in flesh and blood. ಸೊ ಮಕ್ಕಳು ರಕ್ತ ಮಾಂಸಧಾರಿ ಆದ್ರಿಂದ ಯೇಸು ಸ್ವಾಮಿ ಕೂಡ ಆ ರಕ್ತ ಮಾಂಸಧಾರಿ ಆದನು. That is the children of Adam. ಅದು ಆದಾಮನ ಮಕ್ಕಳಿಗಾಗಿ. So that through death he will take away the power of Satan. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸುವುದಕ್ಕೆ, deliver us who lived in slavery. ನಾವು ಈ ಒಂದು ದಾಸತ್ವದಲ್ಲಿ ಜೀವಿಸುವಂತವ್ರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ. That's like saying the mother goes and kills the snake and not the disobedient son. ಅದಕ್ಕಾಗಿ ನಾನು ಹೇಳಿದೆ, ಒಂದು ತಾಯಿ ತನ್ನ ಅವಿಧೇಯ ಮಗನಿಗೆ ಶಿಕ್ಷಿಸೋದಿಲ್ಲ, ಆ ಸಮಯದಲ್ಲಿ ಆ ಹಾವನ್ನ ಸರ್ಪವನ್ನು ಕೊಲ್ತಾಳೆ ಅಂತ. And then he says in verse 16, surely God did not go to help the angels. 16ನೇ ವಚನದಲ್ಲಿ ಹೇಳುತ್ತೆ, ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ. When the angels sinned, he did not go to help them. ಆದ್ರೆ ದೇವದೂತರು ಪಾಪ ಮಾಡಿದಾಗ ಅವರು ಸಹಾಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ. They were not made in God's image. ಯಾಕೆಂದ್ರೆ ಅವರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟವರು. They sinned on their own. ಯಾಕೆಂದ್ರೆ ಅವರು ತಾವಾಗಿಯೇ ಪಾಪ ಮಾಡಿದವರು. But he gives help to the descendants of Abraham or the descendants of Adam. ಸೊ ಆದಾಮನ ಸಂತಾನಕ್ಕಾಗಿ ಅಬ್ರಹಾಮನ ಸಂತಾನದವರಿಗೆ ಅವರು ಸಹಾಯ ಮಾಡಿದನು ಅಂತ ಹೇಳಿದ್ರು. When you understand this, you see how much God is interested in delivering us from our sin. ಇದನ್ನ ನಿಮಗೆ ಅರ್ಥ ಆದ್ರೆ ನಿಮಗೆ ಇನ್ನೊಂದು ವಿಷಯ ಅರ್ಥ ಆಗುತ್ತೆ, ದೇವರು ನಮ್ಮನ್ನ ಪಾಪದಿಂದ ಬಿಡಿಸ್ಲಿಕ್ಕೆ ಎಷ್ಟು ಪ್ರಯಾಸ ಪಡ್ತಾರೆ ಅಂತ. I'm sure you have read all these verses many times in the Bible. ನೀವು ದೇವರ ಈ ವಾಕ್ಯಗಳನ್ನ ಬಹಳ ಸಲ ದೇವರ ವಾಕ್ಯದಲ್ಲಿ ಓದಿರಬಹುದು ನೀವು. But when you read very quickly without thinking and meditating, you miss these great truths. ನೀವು ಬಹಳ ಬೇಗನೆ ಸರಿಯಾಗಿ ಧ್ಯಾನ ಮಾಡದೆ ಓದಿದ್ರೆ ಇದರಲ್ಲಿರೋ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. So let's turn back to Genesis chapter 1. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡೋಣ, ಮತ್ತೆ ನೋಡ್ಕೊಳ್ಳೋಣ. Yeah, before that I want to show you this verse in Isaiah and ಯೆಶಾಯದಲ್ಲಿ ಇನ್ನೊಂದು 49. ಯೆಶಾಯ 49ರಲ್ಲಿ ಒಂದು ವಚನವನ್ನ ನೋಡೋಣ. Isaiah 49 and verse 15. 15ನೇ ವಚನ.
ಯೆಶಾಯ 49:15. You know, Jesus often said that if earthly fathers know how to give good things to their children, how much more your heavenly Father will give good things to those who ask him. ಯೇಸು ಸ್ವಾಮಿ ಹೇಳಿದ್ರು, ನೀವು ಕೆಟ್ಟ ತಂದೆ ತಾಯಿಗಳು ನಿಮಗೆ ಗೊತ್ತಿದೆ ನಿಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅಂತ, ಪರಲೋಕದಲ್ಲಿರೋ ತಂದೆಗೆ ಇನ್ನೂ ಹೆಚ್ಚಿನ ಅಂಶ ಗೊತ್ತಿದೆ ಏನು ನಿಮಗೆ ಒಳ್ಳೆಯದು. So we know God is a father. ಅಲ್ಲಿ ನಮಗೆ ದೇವರು ತಂದೆ ಅಂತ ಗೊತ್ತಿದೆ. But here we read that God is also a mother. ಇಲ್ಲಿ ನಾವು ಈ ವಚನದಲ್ಲಿ ನಾವು ನೋಡೋದೇನಂದ್ರೆ ದೇವರು ತಂದೆ ಮಾತ್ರ ಅಲ್ಲ, ತಾಯಿ ಕೂಡ. Verse 15. 15ನೇ ವಚನ. It's like a mother cannot forget her nursing child. ಒಂದು ಹೆಂಗಸು ತನ್ನ ಮೊಲೆ ಕೂಸನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ. But even they may forget, I will not forget you. ಆದ್ರೆ ಆಕೆ ಕೂಡ ಮರ್ತು ಬಿಡಬಹುದು, ಆದ್ರೆ ನಾನು ಮರೆಯೋದಿಲ್ಲ ಅಂತ ಹೇಳ್ತಾರೆ. God compares his love to the love of a father and the love of a mother. ದೇವರು ತನ್ನ ಪ್ರೀತಿಯನ್ನ ಇಲ್ಲಿ ಒಬ್ಬ ತಂದೆಯ ಪ್ರೀತಿಗೆ ಮತ್ತು ತಾಯಿಯ ಪ್ರೀತಿಗೆ ಹೋಲಿಸ್ತಾನೆ. And the devil is always trying to make you forget that. ಸೈತಾನನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾನೆ ಇದನ್ನ ನೀವು ಮರೆತು ಬಿಡಬೇಕು ಅಂತ. You must never forget these great truths. ಅದಕ್ಕಾಗಿ ಈ ಅದ್ಭುತ ಸತ್ಯಗಳನ್ನ ನೀವು ಯಾವತ್ತೂ ಮರಿಬಾರದು. That God loves me more than my father and mother. ನಿಮಗೆ ಗೊತ್ತಾಗಬೇಕು, ದೇವರು ನನ್ನನ್ನು ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. Even they may forsake me, but God will not forsake me. ಅವರು ನನ್ನನ್ನು ಬಿಟ್ಟುಕೊಟ್ರು, ಆದ್ರೆ ದೇವರು ನನ್ನ ಬಿಟ್ಟುಕೊಡೋದಿಲ್ಲ ಅಂತ. See Psalm 27. ಕೀರ್ತನೆ 27ರಲ್ಲಿ ನಾವು ನೋಡೋಣ. How do I know all these verses? ನನಗೆ ವಚನಗಳೆಲ್ಲ ಹೇಗೆ ಗೊತ್ತಿದೆ? Because when I was very young, ನಾನು ಯವನಸ್ಥನಾಗಿದ್ದಾಗ, and I found a very good verse like this, ಈ ವಚನಗಳು ನನಗೆ ತಿಳಿಯಲ್ಪಟ್ಟವು. I would take a red pencil and color it in my Bible. ನಾನು ಒಂದು ಕೆಂಪು ಪೆನ್ ತೆಗೆದುಕೊಂಡು ಅದನ್ನೆಲ್ಲ ಬಣ್ಣ ಹಚ್ಚಿದ್ದೇನೆ. So that sometimes when I just turn the Bible like that, I will suddenly see a verse colored in red. ನಾನು ದೇವರ ವಾಕ್ಯ ಬೈಬಲ್ನ ತೆಗೆದು ನೋಡುವಾಗ ಅದರಲ್ಲಿ ಕೆಂಪು ಗುರುತನ್ನ ನಾನು ನೋಡ್ತಾ ಇದ್ದೆ. Just one verse here and one verse there. ಒಂದು ವಚನ ಇಲ್ಲಿ, ಇನ್ನೊಂದು ವಚನ, important verses. ಬಹಳ ಮುಖ್ಯವಾದ ವಚನಗಳು. Especially promises that could comfort me when I am discouraged. ನಾನು ಮನಗುಂದಿದಾಗ ಪ್ರತ್ಯೇಕವಾದ ವಾಗ್ದಾನಗಳು ನನಗೆ ಪ್ರೋತ್ಸಾಹ ಮಾಡುವಂತದ್ದು. You must remember these verses. ಈ ವಚನಗಳನ್ನ ನೀವು ನೆನಪಿಟ್ಕೊಳ್ಬೇಕು. If you find it difficult to remember them, color them in your Bible. ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆದ್ರೆ ಪೆನ್ನಿನಲ್ಲಿ ಗುರುತು ಮಾಡಿ ಇಟ್ಕೊಳ್ಳಿ. That's how I remembered. ಹಾಗೆ ನಾನು ಕೂಡ ನೆನಪಿಟ್ಟು. Psalm 27 verse 10. ಕೀರ್ತನೆ 27:7. My father and my mother have forsaken me, but the Lord will take me up. ನನ್ನ ತಂದೆ ತಾಯಿಯು ಬಿಟ್ಟರು, ದೇವರು ನನ್ನನ್ನು ಬಿಟ್ಟುಕೊಟ್ಟಿಲ್ಲ ಅಂತ. See, if you have the Bible on a phone, there are ways of marking it in your phone as well. ನೀವು ನಿಮ್ಮ ಮೊಬೈಲ್ನಲ್ಲಿ ಬೈಬಲ್ ಇದ್ರೆ ಅದರಲ್ಲಿ ಕೂಡ ಗುರುತು ಮಾಡ್ಕೊಳ್ಬೋದು. It's very good to mark the really important verses. ಈ ಒಂದು ಮುಖ್ಯವಾದ ವಚನಗಳನ್ನ ನೀವು ಗುರುತಿಟ್ಕೊಳ್ಳೋದು ಬಹಳ ಮುಖ್ಯ. They helped me a lot throughout my life. ಅದು ನನಗೆ ಜೀವಿತದ ಕಾಲದಲ್ಲಿ ಬಹಳವಾಗಿ ಸಹಾಯ ಮಾಡಿದೆ. We have many people in CFC churches who came out of non-Christian backgrounds and the father and mother have forsaken them. ಬಹಳಷ್ಟು CFCನಲ್ಲಿ ಬಹಳಷ್ಟು ಯವನಸ್ಥರು ತಂದೆ ತಾಯಿ ಬಿಟ್ಟು ಹೊರಗಡೆ ಬಂದವರಿದ್ದಾರೆ. In all of our CFC churches. ಎಲ್ಲ CFC ಸಭೆಗಳಲ್ಲೂ ಹೀಗಾಗಿದೆ. Hundreds and hundreds of them, thousands of them. ನೂರಾರು ಜನ, ಸಾವಿರಾರು ಜನ ಹೀಗಿದ್ದಾರೆ. Who were put out of their home because they became a Christian. ಅವರು ಕ್ರೈಸ್ತರಾಗಿದ್ದ ಕಾರಣ ಮನೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಾರೆ. Here is a verse for them. ಅವರಿಗೆ ಇಲ್ಲಿ ಆ ವಚನ ಇದೆ. My father and my mother have forsaken me. ನನ್ನ ತಂದೆ ನನ್ನ ತಾಯಿ ನನ್ನನ್ನು ಬಿಟ್ಟುಕೊಟ್ಟಿದ್ದಾರೆ. But the Lord takes me up. ಆದರೆ ದೇವರು ನನ್ನನ್ನು ಕಾಪಾಡ್ತಾನೆ. Oh, that is crore times better than father and mother taking us. ನನ್ನ ಸ್ವಂತ ತಂದೆ ತಾಯಿ ನನ್ನನ್ನು ಕಾಪಾಡೋದಕ್ಕಿಂತ ಅದು ಬಹಳಷ್ಟು ಹೆಚ್ಚಿನದು. Much better. ಬಹಳ ಉತ್ತಮವಾದದ್ದು. Millions of times better. ಅದು ಒಂದು ಕೋಟಿಗಟ್ಟಲೆಕ್ಕಿಂತ ಹೆಚ್ಚು. So you must remember these promises. ಈ ಒಂದು ವಾಗ್ದಾನಗಳನ್ನ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. He will never leave us nor forsake us. ಯಾವತ್ತೂ ಆತನು ಬಿಡೋದಿಲ್ಲ, ನಮ್ಮನ್ನ ತೊರೆಯೋದಿಲ್ಲ.